ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವಾಗ ನೀವು ನೋಡ್ತಾ ಇರ್ಬೋದು ಟೈಮ್ ಎಷ್ಟಾಗಿದೆ ಅಂತ. ಟೈಮು ಬೆಳಗಿನ ಜಾವ 4 ಗಂಟೆ. ಇವತ್ತು ಶನಿವಾರದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಊರಿಗೆ ಹೊರಟಿರೋದ್ರಿಂದ ಇಷ್ಟು ಬೇಗನೆ ಎದ್ದಿದ್ದೀವಿ. ಊರಿಗೆ ಹೋಗೋಕ್ಕೆ ಏನಾದರೂ ಮಾಡ್ಕೋಬೇಕಲ್ವಾ, ರೋಡಲ್ಲಿ ಹೋಗ್ತಾ ಏನಾದರೂ ತಿನ್ನೋಕ್ಕೆ. ಸೊ ಹೋಟೆಲ್ ಊಟ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ನಾವು ತಿಂದ್ರೂ ಮಕ್ಕಳಿಗೆಲ್ಲ ಅದನ್ನೇ ತಿನ್ಸೋಕ್ಕಾಗೋದಿಲ್ಲ ಅಂತ ಮನೇಲೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸೊ ಪನ್ನೀರ್ ಬಟರ್ ಮಸಾಲಾನ ಮಾಡ್ಕೋತಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದ್ಸಲ ಟ್ರೈ ಮಾಡಿ, 100% ತುಂಬಾ ಚೆನ್ನಾಗಿರುತ್ತೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದ್ರ ಜೊತೆಗೆ ಚಪಾತಿನ ಮಾಡಿಕೊಂಡು ಪನ್ನೀರ್ ಬಟರ್ ಮಸಾಲ ಮತ್ತು ಚಪಾತಿನ ಬಾಕ್ಸಿಗೆ ತೊಗೊಂಡು ಹೋಗಿದ್ವಿ. ಮಧ್ಯ ಅಲ್ಲೆಲ್ಲಾದರೂ ಬ್ರೇಕ್ ಕೊಟ್ಬಿಟ್ಟು ತಿನ್ಕೊಂಡು ಹೋಗೋಣ ಅಂತ. ಸೊ ಈ ಪನ್ನೀರ್ ಬಟರ್ ಮಸಾಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಕಡಾಯಿನ ಇಟ್ಬಿಟ್ಟು ಕಡಾಯಿಗೆ ಸ್ವಲ್ಪ ಎಣ್ಣೆ ಬೆಣ್ಣೆ ಎರಡನ್ನೂ ಹಾಕಿ ಅದೆರಡು ಚೆನ್ನಾಗಿ ಕಾದ್ಮೇಲೆ ನಾವು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿರೋಂತಹ ಪನ್ನೀರ್ನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪನೇ ರೋಸ್ಟ್ ಮಾಡ್ಕೋಬೇಕು. ಏಕೆಂದರೆ ಪನ್ನೀರ್ನ ಜಾಸ್ತಿ ಎಣ್ಣೆಲಿ ರೋಸ್ಟ್ ಮಾಡಿದಾಗ ಪನ್ನೀರ್ ತುಂಬ ಗಟ್ಟಿ ಆಗುತ್ತೆ, ಅದ್ರ ಸಾಫ್ಟ್ನೆಸ್ ಹೊರಟೋಗುತ್ತೆ. ಸೊ ಹಾಗಾಗಿ ನೀವು ಎಣ್ಣೆಲಿ ಸ್ವಲ್ಪ ಈಗ ಲೈಟ್ ಬ್ರೌನ್ ಬಂದಿದೆಯಲ್ಲ, ಈ ಥರ ನೀವು ಪನ್ನೀರ್ನ ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಪನ್ನೀರ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪನ್ನೀರ್ನೆಲ್ಲ ಬೇರೆ ಪಾತ್ರೆಗೆ ಎತ್ಕೊಂಡು ಅದೇ ಕಡಾಯಿಗೆ ಅದೇ ಎಣ್ಣೆಗೆ ಅದೇ ಬೆಣ್ಣೆಗೆ 3-4 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿದ್ದೀರಲ್ಲ ನಾನು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. 3-4 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ದಾದಮೇಲೆ ನಾನು 2 ಜಾಮೂನ್ ಟೊಮೆಟೊನ ತೊಗೊಂಡಿದ್ದೀನಿ. ನಾನು ದಪ್ಪದ 2 ಜಾಮೂನ್ ಟೊಮೆಟೊ ತೊಗೊಂಡಿದ್ದೀನಿ. ನೀವು ಚಿಕ್ಕದಾದರೆ ಒಂದು 3-4 ತೊಗೊಳ್ಳಿ. ಅದನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎಣ್ಣೆಲೇ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಟೊಮೊಟೊ 2 ಮೆತ್ತಗಾಗೋಷ್ಟೊಳಗೆ ನಾವು ಈ ಕಡೆ ಒಂದು ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ನ ತೊಗೊಂಡು ಆ ಬೌಲ್ಗೆ ಸ್ವಲ್ಪ ಮೊಸರು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ, ಸ್ವಲ್ಪ ಉಪ್ಪು, ಗರಂ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪೇಸ್ಟ್ ಯಾವ ಥರ ನಮಗೆ ಟೇಸ್ಟನ್ನು ಕೊಡುತ್ತೆ ಅಂದರೆ ಒಂದು ಕ್ರೀಮಿ ಟೆಕ್ಸ್ಚರ್ನ ಕೊಡುತ್ತೆ ಮತ್ತು ಕ್ರೀಮಿ ಟೇಸ್ಟ್ನ ಕೊಡುತ್ತೆ. ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ಈ ಥರ ಮೊಸರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅಷ್ಟರಲ್ಲಿ ಈ ಕಡೆ ನಾವು ಇಟ್ಕೊಂಡಿದ್ದಂತಹ ಈರುಳ್ಳಿ ಟೊಮೊಟೊ ಸಮೇತ ಮೆತ್ತಗಾಗಿರುತ್ತೆ. ಅದಕ್ಕೆ ನಾವು ಈ ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನು ಮಿಕ್ಸ್ ಮಾಡಿ ಅದರದ್ದು ಹಸಿ ಸ್ಮೆಲ್ ಏನಿದೆ ಮೊಸರುದು ಅದೆಲ್ಲ ಹೊರಟೋಗೋವರೆಗೂ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ನಾವು. ಸೊ ಆಗ ಅದರಲ್ಲಿ ನಾವು ಹಾಕಿರುವಂತಹ ರಾ ಮೆಟೀರಿಯಲ್ದು ಏನು ಸ್ಮೆಲ್ ಇದೆ ಹಸಿದು ಅದೆಲ್ಲ ಕ್ಲೀನಾಗಿ ಹೊರಟೋಗಿ ಅದ್ರ ಜೊತೆ ಹೊಂದ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನಾನು ಅದೇ ಪೇಸ್ಟ್ ಮಾಡಿಟ್ಕೊಂಡಿರೋಂಥ ಒಂದು ಬೌಲಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಆ ನೀರನ್ನ ಅದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಚೆನ್ನಾಗಿ ಅದರ ಹಸಿ ಸ್ಮೆಲ್ ಕೂಡ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಣ್ಣೆಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಅದ್ರದ್ದು ಹಸಿ ಸ್ಮೆಲ್ ಹೊರಟೋಗುತ್ತೆ. ನಾವು ಮಾಡೋ ಅಡುಗೆಯಲ್ಲಿ ಹಸಿ ಸ್ಮೆಲ್ ಹೋದಾಗ ಅದ್ರ ರುಚಿನೇ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಾಗತ್ತೆ. ನೀವು ಅರ್ಜೆಂಟಲ್ಲಿ ಅಡುಗೆ ಮಾಡಬೇಕು ಅನ್ನೋ ರೀಸನ್ನಿಗೆ ಆಗಾಗ್ಗೆ ಹಾಕ್ತಾ ಇರ್ತೀವಿ, ಕೆಲವೊಂದೊಂದು ಸತಿ ಚೆನ್ನಾಗಿ ಕುದಿಸೋಕೆ ಹೋಗೋದಿಲ್ಲ, ಆವಾಗ ಟೇಸ್ಟ್ ಹಾಳಾಗತ್ತೆ. ನಾವು ಯಾವುದನ್ನೇ ಮಾಡೋದಿದ್ರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಅಡುಗೆನ ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ. ಅದೆಲ್ಲ ಒಂದು ಕುದ್ದಿದ್ದಾದಮೇಲೆ ನಾವು ಎಣ್ಣೆಲಿ ಬೆಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಅಂತಹ ಪನ್ನೀರ್ನ ಲಾಸ್ಟಲ್ಲಿ ಒಂದು ಮಿಕ್ಸ್ ಕೊಟ್ಟರೆ ಅದರೊಳಗಡೆ ಹಾಕಿ ಆ್ಯಕ್ಚುಲಿ ರಿಯಲ್ಲಾಗಿ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಟೇಸ್ಟನ್ನು ಜಾಸ್ತಿ ಮಾಡೋಕ್ಕೆ, ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅನ್ನೋ ಕಾರಣಕ್ಕೆ ನಾನು ಒಂದು ಅರ್ಧ ಗಂಟೆಯಷ್ಟು ಗೋಡಂಬಿನ ನೆನೆ ಹಾಕಿದ್ದೆ. ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಆ ಪೇಸ್ಟನ್ನು ನಾವು ಮಾಡಿಟ್ಕೊಂಡಿರೋಂತಹ ಪನ್ನೀರ್ ಬಟರ್ ಮಸಾಲದ ಮೇಲೆ ಹಾಕಿದ್ರೆ ನಿಜವಾಗ್ಲೂ ಸೀರಿಯಸ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಗೋಡಂಬಿದು ಕ್ರೀಮ್ನೆಸ್, ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪ ಕಸ್ತೂರಿ ಮೇಥಿನ ಮೇಲೆ ಉದುರಿಸಿ ಮಿಕ್ಸ್ ಮಾಡದೆ ಹಾಗೆ ಮುಚ್ಚಳನ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಸಖತ್ತಾಗಿರೋ ಸೂಪರ್ ಯಮ್ಮಿ ಆಗಿರೋ ಅಂತಹ ಪನ್ನೀರ್ ಬಟರ್ ಮಸಾಲ ರೆಡಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇದ್ರ ಜೊತೆಗೆ ನೀವು ರೋಟಿ, ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಏನಾದ್ರೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಉಳಿದ್ರೆ ಅನ್ನಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ಅಷ್ಟರಲ್ಲಿ ಆಲ್ರೆಡಿ 6 ಗಂಟೆ ಆಗೋಗಿತ್ತು. ನಾನು ಎಲ್ಲ ರೆಡಿ ಮಾಡಿಕೊಂಡು ಮಕ್ಕಳನ್ನೆಲ್ಲ ಏಳಿಸಿ ರೆಡಿ ಮಾಡ್ಕೊಂಡು ಊರಿಗೆ ಹೊರಡೋಷ್ಟರಲ್ಲಿ 6 ಗಂಟೆ ಆಗೋಯಿತು. 6 ಗಂಟೆಗೇ ಬ್ಯಾಂಗ್ಳೂರು ಬಿಟ್ವಿ ನಾವು. ಸೊ ಹೋಗ್ತಾ ಇದ್ದೀವಿ ಊರಿಗೆ. ಹೋಗಿರೋ ವ್ಲಾಗ್ಗಳನ್ನ ನಾನು ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಊರಿಗೆ ಹೋಗೋದೇ ಅಪರೂಪ ನಾವು. ಅಲ್ಲಿ ನಾನು ಬ್ಲಾಗ್ನ ಶೂಟ್ ಮಾಡ್ಕೋತಾ ಇದ್ದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಅನಿಸಲ್ಲ, ಅವ್ರಿಗೂ ಒಂಥರ ಇರಿಟೇಷನ್ ಅಂತ ಅನ್ನಿಸ್ತಿರುತ್ತೆ, ನಮಗೂ ಆ ಫೀಲ್ನ ಎಂಜಾಯ್ ಮಾಡೋಕ್ಕಾಗಲ್ಲ.
ಸೊ ಇವಾಗ ಒಂದು ಒಳ್ಳೆ ಬ್ಯೂಟಿಫುಲ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗೆ? ಎಲ್ಲಿಗೆ ಬಂದಿದ್ದೀವಿ ನೋಡಿ. ಆಲ್ಮೋಸ್ಟ್ ಈ ಭಾಗದಲ್ಲಿರೋರಿಗೆ, ಬೆಂಗಳೂರು ಸುತ್ತಮುತ್ತ ಇರೋರಿಗೆ ಈ ಜಾಗ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಯಾವುದು ಅಂದರೆ ಇದು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಬೆಂಗಳೂರಿಂದ ಸ್ವಲ್ಪ ಮುಂದೆ ಇದೆ ಯಡಿಯೂರು. ನಾವು ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ನಾವು ಹೋಗೋ ರೋಡಲ್ಲಿ ಈ ಯಡಿಯೂರಿದೆ. ಸೊ ತುಂಬ ಸಲ ಓಡಾಡಿದ್ರೂ ಅಲ್ಲಿಗೆ ನಾವು ಹೋಗಿರಲಿಲ್ಲ, ವಿಸಿಟ್ ಮಾಡಿರಲಿಲ್ಲ. ಸೊ ಈ ಸಲ ಬೆಳಗ್ಗೆ ಬೇಗ ಹೊರಟಿದ್ರಿಂದ ಮತ್ತು ನಾವು ಎಲ್ಲ ಫುಲ್ ಫ್ಯಾಮಿಲಿ ಹೊರಟಿದ್ರಿಂದ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಶನಿವಾರ ಆಗಿತ್ತು ನಾವು ದರ್ಶನ ಮಾಡೋಕ್ಕೆ ಬಂದಾಗ. ನಾವು ಅಂದ್ಕೊಂಡ್ವಿ ರಶ್ ಇರೋದಿಲ್ಲ, ಬೇಗನೆ ಹೋಗ್ಬೋದು ಅಂತ. ಸೀರಿಯಸ್ಲಿ ಅಲ್ಲಿ ಹೋಗಿ ನೋಡಿದ್ರೆ ತುಂಬಾ ರಶ್ ಇತ್ತು. ನಾವು ಆಲ್ಮೋಸ್ಟ್ ಯಡಿಯೂರು ತಲುಪೋಷ್ಟರಲ್ಲಿ ಒಂದು 9 ಗಂಟೆ ಆಗಿಬಿಟ್ಟಿತ್ತು. ಯಾಕಂದರೆ ತುಂಬಾ ಟ್ರಾಫಿಕ್ ಇತ್ತು. ನೆಲಮಂಗಲ ದಾಟೋಷ್ಟರಲ್ಲೇ ನಮಗೆ 1.5 hour ಹಿಡಿತು. ಮಾರ್ನಿಂಗ್ 6ಗೆ ಹೊರಟ್ರು ತುಂಬಾ ಟ್ರಾಫಿಕ್ ಇತ್ತು. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಮಾರ್ನಿಂಗ್ ಬೇಗ ಊರಿಗೆ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ನಮಗೆ ನೆಲಮಂಗಲ ತಲುಪೋಷ್ಟೊತ್ತಿಗೆ ತುಂಬ ಟೈಮ್ ಹಿಡಿತು. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬರೋದು ಸ್ವಲ್ಪ ಲೇಟ್ ಆಯಿತು. ಅಷ್ಟರಲ್ಲೇ ತುಂಬ ಜನ ಕ್ಯೂ ನಿಂತ್ಬಿಟ್ಟಿದ್ರು. ಬಟ್ ದೇವ್ರ ದರ್ಶನ ಅಂತೂ ಅಷ್ಟೇ ಚೆನ್ನಾಗಾಯಿತು. ಈ ದೇವಸ್ಥಾನ ಬೆಂಗಳೂರಿಂದ ಸ್ವಲ್ಪ ಮುಂದೆ ಇದೆ. ಗೊತ್ತಿಲ್ಲದಿರೋರ್ಗೆ ಹೇಳ್ತಾ ಇದ್ದೀನಿ, ಗೊತ್ತಿರೋರಿಗೆ ಆಲ್ಮೋಸ್ಟ್ ಇದು ಏನಪ್ಪ ಗೊತ್ತಿರೋದನ್ನೇ ಹೇಳ್ತಾ ಇದ್ದಾರಲ್ಲ ಅನ್ಬೋದು. ಬಟ್ ನಿಮಗೆ ಗೊತ್ತಿರೋದು ಬೇರೆಯವರಿಗೆ ಗೊತ್ತಿಲ್ಲದಿರೋದು ಇರಬಹುದು. ಈ ರೋಡಲ್ಲಿ ತುಂಬ ಸಲ ಓಡಾಡಿದ್ದು ನನಗೇನೆ ದೇವಸ್ಥಾನ ಹೇಗಿದೆ ಅಂತ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಗೊತ್ತಿಲ್ಲದಿರೋರ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿರೋ ದೇವರು ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ಅಂತ. ಸೊ ನಾನು ತೋರಿಸ್ತೀನಿ ನಿಮಗೆ ಎಷ್ಟೊಂದು ರಶ್ ಇತ್ತು ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ರಶ್ ಇರುತ್ತೆ ಅಂತ. ಸೊ ಇದು ದೇವಸ್ಥಾನದ ಎಂಟ್ರಿ, ಮುಂದೆ ಹೋಗ್ತೀವಲ್ಲ ಅದು. ತುಂಬ ರಶ್ ಇತ್ತು, ಬಟ್ ತುಂಬಾ ಚೆನ್ನಾಗಾಯಿತು. ನೋಡ್ತಿದ್ದೀರಲ್ಲ ಎಷ್ಟು ರಶ್ ಇದೆ ಅಂತ. ಇಷ್ಟೇ ರಶ್ ಅಲ್ಲ, ಇನ್ನು ಒಳಗಡೆ ಹೋಗಿ ಅಲ್ಲೂ ಸಮೇತ ಕ್ಯೂ ಇತ್ತು. ಇದು ನೀವು ನೋಡ್ತಾ ಇರಲ್ಲ ದೇವಸ್ಥಾನದ ಮಧ್ಯಭಾಗದಲ್ಲಿರೋದು ಮಂಟಪ. ಅದು ಅಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುತ್ತಂತೆ. ಸೊ ಆ ಪೂಜೆ ಟೈಮಿಗೆ ನಮಗೆ ಬರೋಕ್ಕಾಗಲಿಲ್ಲ. ಇದು ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನ, ಮೇನ್ ದೇವಸ್ಥಾನ, ಗರ್ಭಗುಡಿ ಇಲ್ಲೇ ಇರೋದು ದೇವರು. ಆದರೆ ನಾನು ದೇವ್ರದ್ದು ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವಷ್ಟು ಕ್ಯೂ ಮುಗಿಸ್ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. ತುಂಬ ಜೋರು ಮಳೆ ಇತ್ತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಅಲ್ಲೇ ನಿಂತರೆ ಬೇರೆಯವ್ರಿಗೂ ಹಿಂದೆ ಪ್ರಾಬ್ಲಮ್ ಆಗುತ್ತೆ. ಮಳೆ ಇದ್ದಿದ್ದರಿಂದ, ತುಂಬ ರಶ್ ಇದ್ದಿದ್ದರಿಂದ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಪ್ರಸಾದ ಇರುತ್ತೆ ದೇವಸ್ಥಾನದಲ್ಲಿ, ಖಂಡಿತವಾಗ್ಲೂ ಹೋಗಿ ಪ್ರಸಾದನ ಊಟ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡ್ವಿ ಮಳೆಯೆಲ್ಲ ನಿಲ್ಲೋವರೆಗೂ. ಮಳೆಯೆಲ್ಲ ನಿಂತಿದ್ದಾದಮೇಲೆ ಅಲ್ಲಿಂದ ಮತ್ತೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ. ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಸೊ ನಾವು ಬರಬೇಕಾದ್ರೇ ಇಲ್ಲಿ ಎಂಟ್ರಿಲೇ ಹಾರ್ಸ್ನ ಕಟ್ಟಿದ್ರು, ಕುದುರೆನ ಕಟ್ಟಿದ್ರು. ಒಂದು 5-6 ಕುದುರೆಗಳಿತ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರಲ್ವ. ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇರುತ್ತೆ. ಪರ್ ಪರ್ಸನ್ಗೆ 100 rupees ತೊಗೊಳ್ತಾರೆ. ನೀವು ಹಾರ್ಸ್ ರೈಡಿಂಗ್ ಮಾಡೋದಿದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಿಸ್ತಾರೆ, ಭಯ ಅಂತ ಏನಾಗೋದಿಲ್ಲ. ದೇವ್ರ ದರ್ಶನ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಮತ್ತೆ ನಾವು ನಮ್ಮೂರ ಕಡೆ, ನಮ್ಮ ಚಿಕ್ಕಮಂಗ್ಳೂರು ಕಡೆ ಪಯಣನ ಮುಂದುವರಿಸ್ತಾ ಇದ್ದೀವಿ. ಈ ಜರ್ನಿ ತುಂಬಾ ಚೆನ್ನಾಗಿತ್ತು. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ಥ್ಯಾಂಕ್ ಯು.